ಸೊ ನಾವೇನು ಮಾಡಬೇಕಂದ್ರೆ ದೇವ್ರನ್ನ ಕೇಳಿ ನಾವು ಪ್ಲಾನ್ ಮಾಡಬೇಕು. ಓಕೆ, ದೇವರು ನಮಗೆ ತಿಳಿಸ್ತಾರೆ, ದೇವರು ಮಾತಾಡೋ ದೇವರು. ಓಕೆ, ಆತನು ಜೀವ ಸ್ವರೂಪನು. ಮನೆಯಲ್ಲಿ ಏನಾಗಬೇಕಾದ್ರೆ ದೇವರು ಮಾತಾಡಿದ್ರೆ ಅದನ್ನು ಮಾಡಬೇಕು. ನಾವು ಹಾಕ್ಕೊಂಡು ಕೈ ಸುಟ್ಕೊಂಡ್ಬಿಡ್ತೀವಿ. ಕೈ ಸುಟ್ಕೊಂಡ್ಬಿಟ್ಟು ದೇವ್ರು ನನಗೆ ಸಹಾಯ ಮಾಡಲಿಲ್ಲ ಅಂತ ದೇವ್ರ ಮೇಲೆ ದೊಬ್ಬೋದು ಬೇಡ. ಭಾಳ ಜನ ವಿಶ್ವಾಸಿಗಳು ಹಾಗೇನೆ, ಯಂಗ್ಸ್ಟರ್ಸ್ ಹಾಗೇನೆ, ತಾವು ಅಂದುಕೊಳ್ಳೋದ ರೀತಿಯಲ್ಲಿ ದೇವರ ಸೇವಕರ ಸಲಹೆ ತಗೊಳ್ಳಲ್ಲ ಅವರು, ಪ್ರಾರ್ಥನೆ ಮಾಡ್ಕೊಳ್ಳೋದಿಲ್ಲ ಅವರು, ವೈಯಕ್ತಿಕವಾಗಿ ಜೀವಿತದಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಅವರು, ಪರ್ಸನಲ್ ಲೈಫ್ ದೇವರ ಜೊತೆ ಸಂಬಂಧ ಇರೋದಿಲ್ಲ ಅವ್ರ ತೀರ್ಮಾನ ಅವ್ರು ಮಾಡ್ಕೊಂಡ್ಬಿಟ್ಟು ಮುಂದೆ ಹೋಗ್ಬಿಡ್ತಾರೆ. ಅದರಲ್ಲಿ ನಷ್ಟ ಬರ್ಬೋದು, ಅದರಲ್ಲಿ ಸಮಸ್ಯೆ ಬರ್ಬೋದು. ಅದಾದಮೇಲೆ ದೇವರೇ ಕಾರಣ ಅಂತ ದೇವರನ್ನು ದೂಷಿಸಬಾರ್ದು. ಆ ಥರ ಡೈರೆಕ್ಷನಲ್ಲಿ ನಡೆದ್ರೆ ಆತ ನಿನಗೆ ಬೇಕಾದದ್ದು ನಿನ್ನ ಕುಟುಂಬಕ್ಕೆ ಕೊಡ್ತಾನೆ. ಅಬ್ರಾಹ್ಮ ಕುಟುಂಬಕ್ಕೆ ದೇವರೇ ಕೊಟ್ಟರು ಎಂಬುದಾಗಿ ನೋಡ್ತೇವೆ. ಅಕ್ವಿಲ ಪ್ರಿಸಿಲ್ಲ ಅವ್ರ ಕುಟುಂಬಕ್ಕೆ ದೇವರೇ ಕೊಟ್ಟರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ದಾವಿದನೊಂದು ಕುಟುಂಬಕ್ಕೆ ಶ್ರೇಷ್ಠವಾದ ಸೌಭಾಗ್ಯ ದೇವರೇ ಕೊಟ್ಟರು. ಅದನ್ನು ನಂಬಿದಂಥ ಭಕ್ತರು ಅವರ ಕುಟುಂಬಗಳಿಗೆ ದೇವರು ಏನು ಕೊಡ್ತಾನೋ ಅದು ಬೆಸ್ಟ್ ಆಗಿರ್ತದೆ. ಅದು ಸ್ವಲ್ಪ ಆಗಿರಲಿ, ಜಾಸ್ತಿ ಆಗಿರಲಿ.